ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಇವತ್ತು ಶನಿವಾರ ಪತ್ರಿಕಾ ರಂಗದ ದಿಗ್ಗಜರಾದ ರಾಮೋಜಿ ರಾವ್ ಸಾಹೇಬರು ಇವತ್ತಿಲ್ಲ ಅನ್ನೋದು ಬಹಳ ಆಘಾತ ಆಗಿದೆ. ಬಹಳ ಕಷ್ಟಪಟ್ಟು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಸಾಮ್ರಾಜ್ಯವನ್ನೇ ಟಿವಿ, ಈನಾಡು, ರಾಮೋಜಿ ಫಿಲ್ಮ್ ಸಿಟಿ ಒಂದ ಎರಡ ಸಾವಿರಾರು ಜನಗಳಿಗೆ ಅನ್ನದಾತರಾಗಿ ಮತ್ತೆ ಅವರ ಪತ್ರಿಕಾ ವಲಯದಲ್ಲಿ ಅವರು ಮಾಡಿದಂಥ ಹೆಸರು ಇಡೀ ದೇಶದಲ್ಲಿ ಯಾರು ಅಷ್ಟು ದೊಡ್ಡ ಹೆಸರು ಮಾಡಿರಲಿಲ್ಲ. ಇವತ್ತು ಅವರಿಲ್ಲ ಅನ್ನೋದು ಇಡೀ ದಕ್ಷಿಣ ಭಾರತದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ನೋವಾಗಿದೆ. ಅವ್ರದ್ದು ಒಂದ ಎರಡ ಅಚೀವ್ಮೆಂಟ್ಸ್, ಅವರು ಏನು ಅನ್ಕೊಂತ ಇದ್ರು ಸಾಧನೆ ಮಾಡಿದಂಥ ಮಹಾನ್ ವ್ಯಕ್ತಿ ಅವರು. ಕಷ್ಟಪಟ್ಟು ಬೆಳೆಸಿದಂಥ ಸಂಸ್ಥೆ ಅದು. ಅದಾದ್ಮೇಲೆ ಬಹಳ ನೋವು ತಿಂದಿದ್ದಾರೆ ಅವರು. ಒಂದು ಕಡೆ ಸಂಸ್ಥೆ ಬೆಳೆಸಲಿಕ್ಕೆ, ಮತ್ತೊಂದು ಕಡೆ ಈ ಕ್ಷುಲ್ಲಕ ರಾಜಕಾರಣಿಗಳು ಯಾವ ರೀತಿ ಅವ್ರಿಗೆ ತೊಂದರೆ ಕೊಟ್ಟರು ಅಂತಂದ್ರೆ ಅದನ್ನು ಕೂಡ ಬರೆದುಕೊಂಡವರು ಇವತ್ತು 87 ವರ್ಷ ಅವರಿಲ್ಲ ಅನ್ನೋದು ತುಂಬಾ ತುಂಬಾ ನೋವಾಗುತ್ತೆ. ಈ ತರ ವ್ಯಕ್ತಿಗಳು ಬಹಳ ಕಮ್ಮಿ ನಮ್ಮ ದೇಶದಲ್ಲಿ ಹುಟ್ಟು ಬರೋದು. ಇಡೀ ಕುಟುಂಬಕ್ಕೆ ತುಂಬಾ ಆಘಾತ ಆಗಿದೆ. ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಅವರು ನೂರಾರು ಚಾನೆಲ್ಗಳನ್ನು ಇಡೀ ದೇಶದಲ್ಲಿ ದೇಶದಾದ್ಯಂತ ಟಿವಿ ಚಾನೆಲ್ ಮಾಡಿದ್ರು. ಅವ್ರು ನಂಬ್ಕೊಂಡು ಬಹಳ ಜನ ಇದ್ದಾರೆ. ಇದು ನಡೆಸಲಿಕ್ಕೆ, ಈ ಸಾಮ್ರಾಜ್ಯವನ್ನು ನಡೆಸಲಿಕ್ಕೆ ಅವ್ರ ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬಾನೇ